ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಭಾಗ್ಯವಾಡಿ ಯೂಟ್ಯೂಬ್ ಚಾನಲ್. ಟೀಚರ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಫಲಾನುಭವಿಗಳ ಕುಂದುಕೊರತೆ ನಿವಾರಣೆಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಬೆನಿಫಿಷಿಯರಿ ರೀಅಡ್ರೆಸಲ್ ಅಂದರೆ ಕೊಟ್ಟಿರುವಂಥ ಒಂದು ಟೋಲ್ ಫ್ರೀ ನಂಬರ್ನ ಉಪಯೋಗಿಸ್ಕೊಂಡು ಜನರು ಯಾವ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಕಂಪ್ಲೇಂಟ್ನ ರೈಸ್ ಮಾಡ್ತಾರೆ. ಮೇಲ್ವಿಚಾರಕರು ಹೇಳ್ತಾ ಇರ್ತಾರೆ, ನಿಮ್ಮ ಮೇಲೆ ಆನ್ಲೈನ್ ಕಂಪ್ಲೇಂಟ್ ಆಗಿದೆ ಅಂತ. ಆನ್ಲೈನ್ ಕಂಪ್ಲೇಂಟ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು 3 ಹಂತದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವರ್ಕರ್ಸ್ ಹಂತದಲ್ಲಿ, ಸೂಪರ್ವೈಸರ್ ಹಂತದಲ್ಲಿ, CDPO ಹಂತದಲ್ಲಿ. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಟೀಚರ್ಸ್. ನೋಡಿ, ಈಗ ಮೊದಲೇ ಹಂತದಲ್ಲಿ ಅಂಗನವಾಡಿ ವರ್ಕರ್ ಅಥವಾ ಅಂಗನವಾಡಿ ಸೆಂಟರ್ ಮೇಲೆ ಅವರು ಯಾವ ರೀತಿಯಾಗಿ ಕಂಪ್ಲೇಂಟ್ನ ರೈಸ್ ಮಾಡ್ತಾರೆ, ಮತ್ತು ಸೂಪರ್ವೈಸರ್ ಹಂತದಲ್ಲಿ ಕೂಡ ಅವರು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನೆಕ್ಸ್ಟ್ 3ನೇದಾಗಿ CDPO ಹಂತದಲ್ಲಿ. ಈ 3 ಹಂತದಲ್ಲಿ ಕೂಡ ಅವರು ಸಮುದಾಯದ ಜನರು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಅವ್ರು ಯಾವ್ಯಾವ ರೀಸನ್ಗೆ ನಮಗೆ ಕಂಪ್ಲೇಂಟ್ನ ರೈಸ್ ಮಾಡ್ತಾರೆ ಅಂತ ಈಗ ನನಗೆ ಹೇಳ್ತಾ ಹೋಗ್ತೀನಿ. ರಿಜಿಸ್ಟ್ರೇಷನ್ ಆಗಿರ್ಬೋದು, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಆಗಿರ್ಬೋದು, ಗ್ರೋತ್ ಮಾನಿಟರಿಂಗ್ ಆಗಿರ್ಬೋದು, ಹೋಮ್ ವಿಸಿಟ್ ಆ್ಯಂಡ್ ಕೌನ್ಸಿಲಿಂಗ್. ಈ ಒಂದು ವಿಷಯಗಳ ಆಧಾರದ ಮೇಲೆ ಸಮುದಾಯದ ಜನ ನಮ್ಮ ವಿರುದ್ಧ ಅವರು ಕಂಪ್ಲೇಂಟ್ನ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ನಾವು ಗರ್ಭಿಣಿ ಬಾಣಂತಿ ರಿಜಿಸ್ಟ್ರೇಷನ್ ಆಗಿರ್ಬೋದು, 6 to 3 ರಿಜಿಸ್ಟ್ರೇಷನ್ ಆಗಿರ್ಬೋದು, ಓಕೆನಾ, ಗ್ರೋತ್ ಮಾನಿಟರಿಂಗ್ ಆಗಿರ್ಬೋದು, ಓಕೆನಾ. ಓಕೆ ಟೀಚರ್ಸ್, ಈಗ 3 ಹಂತಗಳಲ್ಲಿ ಯಾವ ರೀತಿಯಾಗಿ ನಮಗೆ ಪೋಷಕರು ಕಂಪ್ಲೇಂಟ್ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋದ್ವಿ. ಆ ರೀತಿ ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಅವ್ರು ಏನಾದರೂ ಕಂಪ್ಲೇಂಟ್ ಮಾಡಿದಾಗ ಅದನ್ನೇ ನಾವು ಯಾವ ರೀತಿ ನೋಡ್ಕೋಬೇಕು ಅಂತ ನಾನು ನಿಮ್ಗೀಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಈಗ ನಾವು ಪೋಷನ್ ಟ್ರ್ಯಾಕರಿಗೆ ಹೋಗೋಣ. ಈಗ ನಮ್ಮದು ಹೋಮ್ ಪೇಜ್ ಓಪನ್ ಆಯಿತು. ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಹೋಗೋಣ. ಮೋರ್ ಬಟನ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ 5ನೇ ಆಪ್ಷನಲ್ಲಿ ತೋರಿಸ್ತಾ ಇದೆ ಬೆನಿಫಿಷಿಯರಿ ರೀಅಡ್ರೆಸಲ್ ಅಂತ, ಓಕೆನಾ. ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ತೋರಿಸುತ್ತೆ ಬೆನಿಫಿಷಿಯರಿ ರೀಅಡ್ರೆಸಲ್ ನ್ಯೂ ಇಶ್ಯೂಸ್ ರೀಸಾಲ್ವ್ಡ್ ಅಂತ. ನಮ್ಗೆ ಇಲ್ಲಿ 2 ಆಪ್ಷನ್ ಬರ್ತಾ ಇದೆ. ಇಲ್ಲಿ ನ್ಯೂ ಇಶ್ಯೂಸ್ ಅಂದರೆ ನಮಗೆ ಏನಾದರೂ ಫಲಾನುಭವಿಗಳು ಟೋಲ್ ಫ್ರೀ ನಂಬರ್ ಮೂಲಕ ಅವ್ರು ಏನಾದರೂ ಕಂಪ್ಲೇಂಟ್ ರೈಸ್ ಮಾಡಿದರೆ ಅದು ಇಲ್ಲಿ ನಮಗೆ ಶೋ ಆಗುತ್ತೆ. ಅವರು ಯಾವುದಕ್ಕೆ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ನಾನೇನಲ್ಲಿ 5 ಆಪ್ಷನ್ ಇತ್ತಲ್ಲ, ರಿಜಿಸ್ಟ್ರೇಷನಿಗಿತ್ತ, ಅಥವಾ ನಾವು ಫುಡ್ ಕೊಡೋದಕ್ಕೆ ಯಾವುದಾದ್ರೂ ಇತ್ತ, ಹೋಮ್ ವಿಸಿಟಿಗಿತ್ತ, ಕೌನ್ಸಿಲಿಂಗಿಗಿತ್ತ, ಯಾವುದಕ್ಕೆ ಅಂತ ಇಲ್ಲಿ ಇಶ್ಯೂ ಆಗುತ್ತೆ. ಮತ್ತು ಅವ್ರ ಟಿಕೆಟ್ ನಂಬರ್ ಶೋ ಆಗುತ್ತೆ. ಇಲ್ಲಿ ನೋಡಿ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬಂತು. ಅಂದ್ರೆ ನನ್ನ ಈ ಐಡಿನಲ್ಲಿ ಯಾವುದು ಬೆನಿಫಿಷಿಯರಿ ರೀಅಡ್ರೆಸಲ್ ಯಾವುದು ಇಲ್ಲಿ ಇದಾಗಿಲ್ಲ, ಎಂಟ್ರಿ ಆಗಿಲ್ಲ ಅಂತ ನನಗಿಲ್ಲಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಏನಾದರೂ ಎಂಟ್ರಿ ಆಗಿದ್ರೆ ಅದನ್ನ ನಾವು ಇಲ್ಲಿ ನ್ಯೂ ಇಶ್ಯೂಸ್ ಅಲ್ಲಿನೇ ಇಲ್ಲಿ ನೋಡ್ಕೋಬೇಕು. ಅದನ್ನ ಯಾವ ರೀತಿ ರೀಸಾಲ್ವ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಇಲ್ಲಿ ಅದ್ರ ಮುಂದ್ಗಡೆನೆ ರೀಸಾಲ್ವ್ಡ್ ಅಂತಿದೆ. ಅದನ್ನ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಬೆನಿಫಿಷಿಯರಿ ಯಾರು, ಅವ್ರ ಮೊಬೈಲ್ ನಂಬರು, ಅವ್ರು ಯಾವ ವಿಷಯಕ್ಕೆ ನಮಗೆ ಈ ತರ ಮಾಡಿದ್ದಾರೆ, ನಮ್ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲೆಲ್ಲ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಒಂದು ಫೋನ್ ಮಾಡಿದ ಮುಖಾಂತರ ಫಲಾನುಭವಿಗಳ ಜೊತೆ ಮಾತಾಡಿ ಯಾಕೆ ಹೀಗಾಯ್ತು ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಆ ಒಂದು ಸಮಸ್ಯೆನ ಅವ್ರ ಹತ್ರ ಬಗೆಹರಿಸ್ಕೊಂಡ್ಬಿಟ್ಟು ನಾವಿಲ್ಲಿ ಕಂಪ್ಲೇಂಟ್ ಇಲ್ಲಿ ಏನು ಇದು ಮಾಡಿರ್ತಾರಲ್ಲ ಇಲ್ಲಿ ಕೂಡ ನಾವು ಅದನ್ನ ರೀಸಾಲ್ವ್ ಮಾಡ್ಕೊಳೋದ್ರ ಮುಖಾಂತರ ಆ ಒಂದು ಕಂಪ್ಲೇಂಟ್ ನಾವು ರೀಸಾಲ್ವ್ ಮಾಡ್ಕೋಬಹುದು, ಮುಗಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಈ ಒಂದು ಸ್ಟೆಪ್ ನಿಮಗೆ ಗೊತ್ತಿರ್ಲಿ, ಓಕೆನಾ. ನಾವೆಲ್ಲ ಇದು ಏನಪ್ಪ, ನಾವು THR ಕೊಟ್ಟ ತಕ್ಷಣ ಫಲಾನುಭವಿಗಳಿಗೆ ನೇರವಾಗಿ ಮೆಸೇಜ್ ಹೋಗುತ್ತೆ. ಆ ಫಲಾನುಭವಿಗಳ ಮೆಸೇಜ್ ಹೋಗೋ ಸಮಯದಲ್ಲಿನೇ ಅವರಿಗೆ ಹೆಲ್ಪ್ ಲೈನ್ ನಂಬರ್ ಕೂಡ ಹೋಗುತ್ತೆ. ನಿಮ್ಗೆ ಅಂಗನವಾಡಿದ ಯಾವುದೇ ಒಂದು ಇಶ್ಯೂ ಆದರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂತ ಡೈರೆಕ್ಟ್ ಆಗಿ ಅವ್ರ ಮೊಬೈಲ್ಗೆ ಮೆಸೇಜ್ ಹೋಗ್ತಾ ಇರುತ್ತೆ. ಸೊ ಎಲ್ಲರೂ ನೋಡ್ತಾ ಇರ್ತಾರೆ, ಕೆಲವೊಬ್ರು ಏನು ಇದು ಅಂತ ಟ್ರೈ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಈ ರೀತಿ ಮಾಡಿದಾಗ ಆ ಇಶ್ಯೂಸ್ ಅವ್ರು ಏನಾದರೂ ಹಂಗೆ ಮಾಡಿದ್ರೆ ಆ ಒಂದು ಕಂಪ್ಲೇಂಟ್ ಇಲ್ಲಿ ಇಶ್ಯೂ ಆಗುತ್ತೆ. ಇಲ್ಲಿ ಇಶ್ಯೂ ಆದಾಗ ನಾವು ಅದನ್ನ ನೋಡ್ಕೊಂಡ್ಬಿಟ್ಟು ಇಲ್ಲಿನ ಈ ಬಟನ್ಗೆ ಹೋಗಿ ರೀಸಾಲ್ವ್ ಮಾಡಿ ಅದು ಯಾರು ಏನು ಎತ್ತ ಸಮಸ್ಯೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ನಾವು ಇಲ್ಲಿ ರೀಸಾಲ್ವ್ ಮಾಡ್ಕೋಬೇಕು. ನಾವು ಫಲಾನುಭವಿಗಳ ಹತ್ರ ನೇರವಾಗಿ ಭೇಟಿ ಮಾಡಿ ಅವ್ರ ಮನೆಗೆ ಹೋಗಿ ಅದು ಏನಾಯ್ತು, ಯಾವ್ದ್ರಿಂದ ಅವ್ರಿಗೆ ಸಮಸ್ಯೆ ಆಯ್ತು, ಅವ್ರೇನ್ ತಿಳ್ಕೊಂಡಿದ್ದಾರೆ, ಅದು ರಿಯಲಿ ಅದು ಇರೋದು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ಬಿಟ್ಟು ಆ ಒಂದು ಸಮಸ್ಯೆನ ರೀಸಾಲ್ವ್ ಮಾಡಿಬಿಟ್ರೆ ಆಯ್ತು. ಇಲ್ಲಿಗೆ ಕ್ಲೋಸ್. ಬೆನಿಫಿಷಿಯರಿ ರೀಅಡ್ರೆಸಲ್ ಈ ಒಂದು ಆಪ್ಷನ್ ನ ಒಂದು ಪ್ರಾಮುಖ್ಯತೆ ಇದು ಅಂತ ಹೇಳಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಇಷ್ಟುನು ಬೆನಿಫಿಷಿಯರಿ ರೀಅಡ್ರೆಸಲ್ ಅಂದ್ರೆ ಫಲಾನುಭವಿಗಳ ಕುಂದುಕೊರತೆಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇರೋದು. ಇದು ನಿಮ್ಗೂ ಗೊತ್ತಿರಲಿ. ಈ ಒಂದು ಈಗೆಲ್ಲ ಹೆಲ್ಪ್ ಲೈನ್ ನಂಬರ್ಗಳು ಡೈರೆಕ್ಟ್ ಅವ್ರ ಮೊಬೈಲ್ಗೆ ಹೋಗ್ತಾ ಇದಾವೆ. ಸೊ ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ. ನಾವು ಸ್ಕೂಲ್ ಓಪನ್ ಮಾಡಿದಾಗೇನೆ ಒಂದ್ಸತಿ ಬೆನಿಫಿಷಿಯರಿ ರೀಅಡ್ರೆಸಲ್ ಹೋಗಿ ಒಂದ್ಸತಿ ನಾವ್ ಹಿಂಗ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಪ್ರತಿದಿನನೂ ನಮ್ಗೆ ಇಲ್ಲಿ ಯಾವುದೇ ಇಶ್ಯೂ ಇರಲ್ಲ, ಆಯ್ತಾ. ಇಲ್ಲಿ ಏನಾದ್ರೂ ಇಶ್ಯೂ ಬಂದಾಗ 48 hours ಅಲ್ಲಿ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾ
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಟೀಚರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಟೀಚರ್ಸ್. ಬಾಯ್.